ವಿನಾಯಕ್ ಸರ್ ಅವ್ರದ್ದು ಒಂದು ರಿಯಾಕ್ಷನ್ ತಗೊಳ್ಬೇಕು. ಅದಾದ್ಮೇಲೆ ಸಿದ್ದರಾಮಯ್ಯನವ್ರದ್ದೇ ಹೇಳಿಕೆ ಭಾರಿ ವೈರಲ್ ಆಗ್ತಿದೆ ಸರ್. ಇನ್ಫ್ಯಾಕ್ಟ್ ಪ್ರೆಸ್ ಮೀಟ್ ಮಾಡಿ ವಿಜಯೇಂದ್ರ ಅವರು ಕೂಡ ರಿಲೀಸ್ ಮಾಡಿದ್ರು ಅದನ್ನ. ವಿನಾಯಕ್ ಸರ್ಗೆ ನಾನು ಏನ್ ಕೇಳಬೇಕು ಅಂತಂದ್ರೆ, ಇವತ್ತು ವಿರೋಧ ಪಕ್ಷಗಳು ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಮಾಧ್ಯಮಗಳು ಇದನ್ನ ಕವರ್ ಮಾಡಿದೆ, ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಇಂಗ್ಲಿಷ್ ಚಾನೆಲ್. ಬಹುತೇಕ ಚರ್ಚೆ ಆಗ್ತಿರೋದು, ಹಾಗೆ ವಿರೋಧ ಪಕ್ಷದ ಬಾಯಲ್ಲಿ ಬರ್ತಾ ಇರೋದು, ಈ 14 ಸೈಟ್ಗಳನ್ನ ವಾಪಸ್ ಕೊಡೋ ನಿರ್ಧಾರ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋದನ್ನ ಒಪ್ಪಿಕೊಂಡ ಸಂಕೇತ. ಇದಕ್ಕೆ ಪೂರಕವಾಗಿದ್ದು ಸಿದ್ದರಾಮಯ್ಯನವರ ಹಳೆ ಬೈಟ್. ಅದನ್ನು ಕೇಳಿಸ್ತೀವಿ ಮುಂದಿನ ಹಂತದಲ್ಲಿ. ನಿಜಕ್ಕೂ ಇದನ್ನ ತಪ್ಪು ಮಾಡಿದೀವಿ ಅಂತ ಹೇಳಿ ವಾಪಸ್ ಕೊಟ್ಟರು ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಸದುದ್ದೇಶ ಇರಲೇಬಾರ್ದ ಸೈಟ್ ವಾಪಸ್ ಕೊಟ್ಟಿದ್ರ ಹಿಂದೆ? ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಬಹುಶಃ ಯಾರೂ ಮಾತಾಡಬೇಕಾಗಿಲ್ಲ, ಸಿದ್ದರಾಮಯ್ಯನವರೇ ಮಾತಾಡ್ತಾ ಇದ್ದಾರೆ. ಇವತ್ತು ಇಡೀ ದಿವಸ ಅವರ ವಿಡಿಯೋ ಏನು ಓಡಿದೆ, ಅವ್ರ ವಿರುದ್ಧನೇ ಅವರೇ ಮಾತಾಡ್ತಾ ಇದ್ದಾರೆ. ಯಾರೂ ಅವ್ರನ್ನ ಕೌಂಟರ್ ಮಾಡಬೇಕಾಗಿಲ್ಲ. ಅವ್ರ ಹಿಂದೆ ಏನು ಹೇಳಿದ್ದಾರೆ ಅದನ್ನೇ ಇವತ್ತು ಅಪ್ಲೈ ಮಾಡಿದ್ರೆ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಇದು ಇವತ್ತು ಏನು ಡೆವಲಪ್ಮೆಂಟ್ ನಡೆದಿದೆ, ಈಗ ನಿನ್ನೆ ರಾತ್ರಿ ಸೈಟ್ ವಾಪಸ್ ಕೊಡ್ತೀನಿ ಅಂದರು, ಇವತ್ತು ಅದನ್ನು ವಾಪಸ್ ಕೊಟ್ಟು ಅಷ್ಟು ಬೇಗ ಅದು ಏನು ಖಾತೆನೂ ಬದಲಾವಣೆ ಆಗ್ಬಿಟ್ಟಿದೆ ಅಂದರೆ ಅದರಲ್ಲೇ ಗೊತ್ತಾಗತ್ತೆ ನಿಮಗೆ. ಏನೋ ಗಡಿಬಿಡಿಯಲ್ಲಿ ಅಲ್ಲಲ್ಲ, ಗಡಿಬಿಡಿಯಲ್ಲಿ ಹೇಗೆ ಭಾಳ ಬೇಗ ಅದನ್ನು ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ. ಇದೇ ಸಿದ್ದರಾಮಯ್ಯನವರು ರಾಜ್ಯಪಾಲರು 24 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಬಿಟ್ರು ಕಂಪ್ಲೇಂಟ್ ಬಂದಾಗ ಅಂತ ಹೇಳಿದರು. ಇವರು 24 ಗಂಟೆನೂ ತೊಗೊಂಡಿಲ್ಲ. ಇವರು ಯತೀಂದ್ರ ಅವ್ರು ಹೋಗಿ 2-3 ತಾಸಲ್ಲೇ ಎಲ್ಲ ಕೆಲಸ ಪಟ ಅಂತ ಆಗೋಗಿದೆ. ಅಂದ್ರೆ ಯಾರು ಎಷ್ಟು ಬೇಗವಾಗಿ ಏನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಬೇಗವಾಗಿ ಅಂತ. ಸಾರಿ ಟು ಆಡ್ ಟು ದಿಸ್ ಸರ್, ಅಲ್ಲಿ ಥಂಬ್ ಇಂಪ್ರೆಷನ್ ಎಲ್ಲ ತಗೊಳ್ಳೋ ಪ್ರಕ್ರಿಯೆ ಇರುತ್ತೆ ಸಾಮಾನ್ಯವಾಗಿ. ಅದಕ್ಕೆ ಪ್ರೈವೇಟ್ ಆಗಿಯೂ ಅದನ್ನೆಲ್ಲ ಪಡ್ಕೊಳ್ಳೋ ಅವಕಾಶ ಇದೆ ಅಂತ ಹೇಳಿ ಈಗಷ್ಟೇ ಆ ಕಾರ್ಯದರ್ಶಿ ಅವ್ರು ಮಾತನಾಡಿದ್ರು. ಇಲ್ಲಿ ಕೋರ್ಟ್ ಕೇಳಿದ್ದೆ ಪ್ರಶ್ನೆಯನ್ನ ನಾನು ಇಲ್ಲೂ ಕೇಳ್ತೀನಿ, ಜನಸಾಮಾನ್ಯರಿಗೂ ಕೂಡ ಇಂಥ ಸೌಲಭ್ಯಗಳು ಸಿಗುತ್ತಾ? ತಮ್ಮ ಇಂಪ್ರೆಷನ್ ನ ಮನೆಗೆ ಹೋಗ್ಬಿಟ್ಟು ಪಡ್ಕೊಂಡು ಅಧಿಕಾರಿಗಳು ಬರುವ ಅವಕಾಶ ಸಿಗುತ್ತಾ? ಖಂಡಿತ ಸಿಗಲ್ಲ. ನಮ್ಮ ದೇಶದಲ್ಲಿ ಆತರ ಇಲ್ಲ. ತಮ್ಮ ಇಂಪ್ರೆಷನ್ ಸಾಯ್ಲಿ, ಯಾರು ಒಬ್ರಿಗೆ ಅರ್ಜೆಂಟ್ ಆಗಿ ಆಗ್ಬೇಕು, ಏನೋ ಅನಿವಾರ್ಯತೆ ಇದೆ ಅಂತಂದ್ರೂ ಇಷ್ಟು ಬೇಗ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಅರ್ಜಿ ಹಾಕ್ತೀನಿ, ಈ ಜಮೀನನ್ನ ನೀವು ಅಕ್ವೈರ್ ಮಾಡಿದೀರಾ ಅಂತ 2 ತಿಂಗಳಾಗುತ್ತೆ ಕೊಟ್ಟಿ ಅರ್ಜಿ ಉತ್ತರ ಕೊಡಕ್ಕೆ 2 ತಿಂಗಳಾಗಿಲ್ಲ. ನೀವು ಸೈಟ್ ಹೊರಟಿರಲ್ವಾ ನೀವು ಕಡಿಮೆ ದರ್ಶನ್ ಅವರೇ ವಿನಾಯಕ್ ಸರ್ ಮಾತ್ರ, ರಾಜು ಗೌಡ್ರೆ ವಿನಾಯಕ್ ಮಾತ್ರ. ಇನ್ನೊಂದು ವಾಯ್ಸ್ ಆನ್ ಏರ್ ಅವರೊಬ್ಬರದೇ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ವಾಪಸ್ ಕೊಟ್ಬಿಟ್ರೆ, ಈಗ ವಾಪಸ್ ಕೊಟ್ರೆ ತಗೊಂಡಿರೋದಂತೂ ಸುಳ್ಳಂತೂ ಆಗಲ್ಲ. ವಾಪಸ್ ಕೊಟ್ಟಿದ್ದಾರೆ ಇರ್ಬೋದು, ಆದ್ರೆ ತಗೊಂಡಿರೋದಂತೂ ಸುಳ್ಳಾಗಲ್ಲ. ಇನ್ನೊಂದು ನಾನ್ ತಿಳ್ಕೊಂಡಿರೋದು, ಈಗ ಯಾವ ಕೋರ್ಟ್ ಆಗ್ಲಿ ರಾಜ್ಯಪಾಲರಾಗ್ಲಿ ಅವರಿಗೆ ಈ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದು ಅಥವಾ ಕೋರ್ಟ್ ಅದನ್ನ ಎತ್ತಿಡ್ತಿದ್ದು ನಾಟ್ ಬಿಕಾಸ್ ಇವ್ರು 14 ಸೈಟ್ ತಗೊಂಡ್ರು ಅಂತಲ್ಲ. ಅವರು ಡಿನೋಟಿಫಿಕೇಶನ್ ಆಗಿರೋ ಜಮೀನನ್ನ ಇವರು ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದ ಹೊರಟು ಇವರು ಈ ಸೈಟಿನ ವಿಷಯಕ್ಕೆ ಬಂದಿಲ್ಲ ಅವರು. ಅರ್ಥ ಆಯ್ತಾ? ಹಾಗಾಗಿ ಅದು ಸುಳ್ಳಂತೂ ಆಗಲ್ಲ. ಈಗ ಅವರು ಡಿನೋಟಿಫಿಕೇಶನ್ ಆಗಿರೋದನ್ನ ಇವ್ರು ತಗೊಂಡಿರೋದು ಸುಳ್ಳಂತೂ ಆಗಲ್ಲ ಇವ್ರು ಸೈಟ್ ವಾಪಸ್ ಕೊಟ್ರೆ. ಹಾಗಾಗಿ ಸೈಟ್ ವಾಪಸ್ ಕೊಟ್ಟಿದ್ದೀನಿ ಅಂತ ಇವ್ರು ಸಮರ್ಥನೆ ಮಾಡ್ಕೋಬಹುದು, ಅಥವಾ ಏನೋ ಸಮಾಧಾನ ಮಾಡ್ಬೋದು, ಅಥವಾ ಪಬ್ಲಿಕ್ ಪರ್ಸೆಪ್ಷನ್ ಚೇಂಜ್ ಮಾಡೋದಕ್ಕೆ ಅದನ್ನ ಬಳಸ್ಕೋಬಹುದು. ಬಿಟ್ರೆ ಸುಳ್ಳಂತೂ ಆಗಲ್ಲ ಇವ್ರು ತಗೊಂಡಿರೋದು. ನೋಡಿ, ಒಂದೇ ಒಂದು ಟು ಆಡ್ ಟು ವಿನಾಯಕ್ ಅವರು ಒಂದು ಸ್ವಲ್ಪ ಕ್ಲಾರಿಫೈ ಮಾಡೋಣ ಜನತೆಗೆ ಮಾಹಿತಿಗೋಸ್ಕರವಾಗಿ. ಏನು ಅಂತಂದರೆ, ಈಗ ಯಾವುದೋ ಒಂದು ಕಳ್ಳತನ ಆಗುತ್ತೆ, ನೀವು ಕಳ್ಳತನದ ಮಾಲನ್ನ ನೀವು ಅಲ್ಲೇ ಕೊಡೋಕ್ಕಾಗಲ್ಲ. ಕಳ್ಳತನದ ಮಾಲು ಕೋರ್ಟಲ್ಲಿದ್ದಾಗ ನೀವು ಆ ನ್ಯಾಯಯುತವಾಗೂ ಆ ಕಳ್ಳತನ ಆಗಿದ್ದಂಥ ಮನೆಗೆ ವಾಪಸ್ ಕೊಡಬೇಕು ಅಂದರೆ ಕೋರ್ಟ್ಗೆ ಹೋಗಬೇಕು. ದಿಸ್ ಇಸ್ ಆಲ್ಸೋ ಎ ಪ್ರಾಪರ್ಟಿ ಲೈಕ್ ದಟ್. ಫಸ್ಟ್ ಆಫ್ ಆಲ್ ಏನು ಅಂದರೆ, ಖಾತಾ ಅದು ಕ್ಯಾನ್ಸಲ್ ಮಾಡಲಿಕ್ಕೆ, ಯಾವುದಾದ್ರು ಖಾತಾ ಕ್ಯಾನ್ಸಲ್ ಮಾಡಲಿಕ್ಕೂ 15 ದಿವಸದ ಪ್ರೊಸೀಜರ್ ಇದೆ. ಕೇವಲ ಗಂಟೆಗಳಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ಸೆಕ್ರೆಟರಿ ಮತ್ತು ಕಮಿಷನರ್ ಅವರೇ ನೆನ್ಪಿಟ್ಕೊಳ್ಳಿ, ನಿಮ್ಮ ಲೈನ್ ಮುಂದೆ ಬರ್ತದೆ. ಎಂಥ ಲೈನ್ ಬರ್ತದೆ ನಿಮ್ಮ ಮುಂದೆ ಅಂದ್ರೆ 5,000 ಸೈಟ್ ಲೈನ್ ಬರ್ತದೆ. ಅವತ್ತು ಇದೇ ತರ ಮಾಡ್ಕೊಡ್ತೀರೇನ್ರಿ? ನನ್ನಂತವ್ರು ಮಾಡ್ಕೊಡ್ತೀರೇನ್ರಿ? ನನ್ನಂತವ್ರು ಮಾಡ್ಕೊ ಅಲ್ಲ, ಒಂದ್ ನಿಮಿಷ ಕಾಮನ್ ಸೆನ್ಸ್ ಇರ್ಬೇಕು. ಅಲ್ಲ, ಒಂದ್ ನಿಮಿಷ ಸ್ಮಿತಾ, ಒಂದ್ ನಿಮಿಷ ಸ್ಮಿತಾ, ಅದಲ್ಲ ಒಂದ್ ನಿಮಿಷ ಪ್ರಭಾವಿ ಸಿದ್ದರಾಮಯ್ಯನವ್ರಿಗೆ ಯಾವ ತ್ವರಿತಗತಿಯಲ್ಲಿ ಆಗ್ತದೆ, ಪ್ರಭಾವಿ DK ಶಿವಕುಮಾರ್ ಯಾವ ತ್ವರಿತಗತಿಯಲ್ಲಿ ಆಗ್ತದೆ, ಅದೇ ರೀತಿ ಒಬ್ಬ ಸಾಮಾನ್ಯ ಅಶೋಕ್ ಗೌಡನೋ, ಸ್ಮಿತಾನೋ, ರಾಜು ಗೌಡ್ರೋ, ವಿನಾಯಕರೋ, ದರ್ಶನ್ ಅವರು ಹೋಗ್ಬಿಟ್ಟು ಒಂದು ಅರ್ಜಿ ಹಿಡ್ಕೊಂಡು ನಿಂತ್ಕೊಂಡ್ರೆ, ನಾನು ಕಾನೂನಾತ್ಮಕ ಸರಿ ಇದೀನಪ್ಪ, ನಾನು ಕೆಲಸ ಮಾಡ್ಕೊಡಿ ಅಂದ್ರೆ ನಮ್ಮ ಹತ್ರ ದುಡ್ಡು ಇಸ್ಕೊಂತಾರೆ, ಕೆಲಸನೂ ಸಹ ಡಿಲೇ ಮಾಡ್ಕೊಡ್ತಾರೆ. ಇವ್ರುಗಳಿಗೆ ಯಾವ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಗೆಟ್ಟಿರೋ ಸರ್ಕಾರದ ನಡೆ ಇದು ರಾಜ್ಯ ಜನತೆ ನೋಡ್ತಾ ಇರೋದು. ಜನತೆ ನೋಡ್ತಾ ಇರೋದು. ಸಿದ್ದರಾಮಯ್ಯನವರ ಹಳೆ ಒಂದು ನಾವು ಅವಾಗ್ಲಿಂದ ಪ್ರಸ್ತಾಪ ಮಾಡ್ತಾ ಇದ್ವಿ, ಹಳೆ 2011ನೇ ಇಸ್ವಿಯ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಾನು ಬ್ರೇಕ್ ಹೋಗೋಕ್ ಮುಂಚೆ ಆ ಹೇಳಿಕೆ ತೋರಿಸಿ, ಬ್ರೇಕ್ ಇಂದ ಬಂದ್ಮೇಲೆ ದರ್ಶನ್ ಸರ್ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ. ಬೈಟ್ ಆದ್ಮೇಲೆ ಬ್ರೇಕ್.
ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ನ ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG 29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಡ್ಕೊಳ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.